ಮಲೆಗಳ ನಡುವೆ ಇರುವ ಚಿಕ್ಕ ಹಳ್ಳಿಯಲ್ಲಿ ಶ್ರೀನಿವಾಸ ಮತ್ತು ಸರಸ್ವತಿ ಎಂಬ ಹಿರಿಯ ದಂಪತಿಗಳು ತಮ್ಮ ಹಳೆಯ ಮನೆಗಳಲ್ಲಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು. ಅವರು ಇಬ್ಬರು 70ಕ್ಕೂ ಹೆಚ್ಚು ವಯಸ್ಸು ಹೊಂದಿದ್ದರು. ಹೃದಯದಲ್ಲಿ ಮಕ್ಕಳಂತೂ ಮೃದುತನವಿತ್ತು. ಅವರ ನಡುವೆ ಸೇತುವೆಯಂತೆ ಇದ್ದವನು ಭಾಸ್ಕರ್ ಎಂಬ ಒಬ್ಬ ಪ್ರೀತಿಯ ನಾಯಿಯು. ಭಾಸ್ಕರ್ ಅವರನ್ನು 10 ವರ್ಷಗಳ ಹಿಂದೆ ಕಂಡುಹಿಡಿದ. ಅದು ಒಂದು ಮಳೆಗಾಲದ ರಾತ್ರಿ ಊರಿನ ರಸ್ತೆಯಲ್ಲಿ ನಡುಹಗಲಲ್ಲೇ ತತ್ತರಿಸುತ್ತಿದ್ದ ತ್ಯಾಜ್ಯ ನಾಯಿಯು ಶ್ರೀನಿವಾಸರ ಮನೆ ಎದುರು ಕುಳಿತಿತ್ತು. ಅವರ ಹೃದಯ ಕರಗಿತು. ಅವರು ಅದರ ಮೇಲೆ ತೋಳು ಹಾಕಿ ಒಳಗೆ ಕರೆದುಕೊಂಡು ಹೋಗಿದರು. ಭಾಸ್ಕರ್ ಹಾಗೆಯೇ ಆ ನಾಯಿಗೆ ಹೆಸರಿಟ್ಟರು. ಆ ದಿನದಿಂದ ಇಂದಿನವರೆಗೆ ಭಾಸ್ಕರ್ ಯಾವತ್ತೂ ಅವರ ಜೊತೆಗೆ ಇತ್ತು. ಅದು ಬೆಳಗಿನ ನಡೆಯಾಗಲಿ ಸಂಜೆ ಪಟಾಕಿ ಸದ್ದುಗಳಾಗಲಿ ಭಾಸ್ಕರ್ ಯಾವತ್ತೂ ಅವರ ಪಕ್ಕದಲ್ಲಿತ್ತು. ಶ್ರವಣಬೆಳಗೊಳಿನಲ್ಲಿ ಸರಸ್ವತಿ ತಾಯಿ ತನ್ನ ತೋಟದಲ್ಲಿ ಹೂಗಳು ಬೆಳೆಸುತ್ತಿದ್ದಳು ಮತ್ತು ಭಾಸ್ಕರ್ ನಿಯಮಿತವಾಗಿ ಅವಳ ತೋಟಕ್ಕೆ ಹೋಗಿ ಅವಳ ಕೈಯಲ್ಲಿ ತಿಂದು ಬಂದ ಆಹಾರವನ್ನು ಹಿಂಡುತ್ತಿತ್ತು. ಶ್ರೀನಿವಾಸ ಮತ್ತು ಸರಸ್ವತಿಯು ದಿನಗಳು ಮುಂದೆ ಸಾಗಿದಂತೆ ಆತ್ಮೀಯ ಸ್ನೇಹಿತರಾಗಿ ಬೆಳೆದರು. ಪ್ರತಿದಿನ ಸಂಜೆ ಅವರು ಅಂಗಳದಲ್ಲಿ ಕುಳಿತು ಹಳೆಯ ನೆನಪ ಹಂಚಿಕೊಳ್ಳುತ್ತಿದ್ದವರು. ಮಧ್ಯೆ ಮಧ್ಯೆ ಭಾಸ್ಕರ್ ತನ್ನ ಬಾಲ ಚುಟುಕು ಮಾಡುತ್ತಾ ಅವರ ಮಾತುಗಳಿಗೆ ಉತ್ತರಿಸುವಂತಿದ್ದರು. ಒಂದು ದಿನ ಭಾಸ್ಕರ್ ಸ್ವಲ್ಪ ಕಳೆದು ಹೋಗಿದಂತೆ ಕಾಣಿಸಿತು. ಅದು ಬಹುಶಃ ವಯಸ್ಸಿನಿಂದಲೇ ಇರಬಹುದು. ಆದರೆ ದಿನದ ಕಳೆವಿನಷ್ಟಕ್ಕೂ ಅದು ತಮ್ಮಿಬ್ಬರ ಮಧ್ಯೆ ಇರುವ ಪ್ರೀತಿ ಮತ್ತು ನಂಬಿಕೆಗೆ ಕಿಂಚಿತ್ ಛಾಯನ್ನು ನೀಡಲಿಲ್ಲ. ಭಾಸ್ಕರ್ ಅಂತಿಮವಾಗಿ ತನ್ನ ಮಲಗುವ ಕೋಣೆಯಲ್ಲಿ ಎರಡರ ನಡುವಿನ ಹಳೆಯ ಹೂತೋಟದ ಬಳಿ ತಾನು ಅತ್ಯಂತ ಪ್ರೀತಿಸುತ್ತಿದ್ದವರ ಮಧ್ಯದಲ್ಲಿ ನಿಧಾನವಾಗಿ ನಿದ್ರೆಯತ್ತ ಸಾಗಿತು. ಅವರ ಕಣ್ಣೊಳಗಿನ ಅಶ್ರುಗಳು ನಲಿವಿನಿಂದ ಕೂಡಿದವು, ದುಃಖದಿಂದಲಲ್ಲ, ಆದರೆ ಗಾಢವಾದ ಕೃತಜ್ಞತೆಯಿಂದ. ಅವರು ಭಾಸ್ಕರ್ನನ್ನು ಹೂತೋಟದ ಕೆಳಗಿನ ಹೂವುಗಳಿಂದ ತುಂಬಿದ ಮರದ ಹತ್ತಿರ ಸಮಾಧಿ ಹಾಕಿದರು. ಆ ಸ್ಥಳದಲ್ಲಿ ಪ್ರತಿವರ್ಷ ಒಂದು ನವೀನ ಹೂವು ಅರಳುತ್ತಿತ್ತು. ಅದು ಅವರಿಗೆ ನೆನಪಾಗಿ ಉಳಿಯಿತು, ಪ್ರೀತಿ, ನಿಷ್ಠೆ ಮತ್ತು ಸ್ನೇಹ ಎಂಬ ಮೌಲ್ಯಗಳನ್ನು ಮರೆತು ಹೋಗದಂತೆ ಮಾಡುವ ಪವಿತ್ರ ಚಿಹ್ನೆಯಾಗಿ.